ಬಸವಣ್ಣವರು ಹೇಳಿದ ಎಲ್ಲ ವಿಚಾರಗಳನ್ನು ನಾವು ಜಾರಿಗೆ ತರ್ತೀವಿ ಅಂತಂದರೆ ಅದಕ್ಕೂ ವಿರೋಧಗಳಿರ್ತವೆ, ಏನು ಮಾಡೋಕ್ಕಾಗಲ್ಲ ಅಲ್ವಾ? ಇವತ್ತು ಬಸವಾದಿ ಶರಣರು ಏನು ಹೇಳಿದ್ರು, ಸಮಾನ ಅವಕಾಶಗಳಿರ್ತಕ್ಕಂಥ ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು, ಅದರಲ್ಲಿ ಜಾತಿ ಇರಬಾರ್ದು, ವರ್ಗ ಇರಬಾರ್ದು, ಯಾವುದೇ ತಾರತಮ್ಯ ಇರಬಾರ್ದು ಅಂತ ಸಮಾಜ ನಿರ್ಮಾಣ ಆಗುತ್ತೆ. ಅಂತ ಸಮಾಜ ನಿರ್ಮಾಣ ಮಾಡಕ್ಕೆ ಹೋದರೆ ಅನೇಕ ಅಡೆತಡೆಗಳು, ಅನೇಕ ಜನ ಅದಕ್ಕೆ ವಿರೋಧ ವ್ಯಕ್ತ ಮಾಡ್ತಕ್ಕಂಥವರು ಎಲ್ಲ ಜನ ಇದ್ದಾರೆ. ಅದರಿಂದ ನಿಮಗೆ ಬಿಡ್ತೀನಿ, ಅದನ್ನು ನೀವೇನು ತೀರ್ಮಾನ ಮಾಡಬೇಕು. ಸಮಾಜ ಆಗಬೇಕಾ, ತಾರತಮ್ಯ ಸಮಾಜ ಇರಬೇಕಾ? ಏನಾಗ್ಬೇಕ್ರಿ? ಸಮಾಜ ನಿರ್ಮಾಣ ಆಗಬೇಕಲ್ಲ, ಜಾತಿ ಇಲ್ಲೇ ಇರ್ತಕ್ಕಂಥ, ವರ್ಗ ಇಲ್ಲೇ ಇರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಅದಕ್ಕೆ ಬಸವಣ್ಣವ್ರು ಏನು ಹೇಳಿದ್ದಾರೆ ಅಂತಂದ್ರೆ, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಈ ದೇವ್ರಿಗೂ ನಿಮಗೂ ಮಧ್ಯವರ್ತಿಗಳು ಯಾರು ಇರಬಾರದು ಅಲ್ವೇನಪ್ಪ? ಇತ್ತಾನೆ ಬಸವಣ್ಣ ಹೇಳಿದ್ದು, ಉಳ್ಳವರು ದೇವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ನನ್ನ ದೇಹವೇ ದೇಗುಲ, ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನನ್ನ ಕಾಲೇ ಕಂಬ, ನನ್ನ ದೇಹವೇ ದೇಗುಲ, ನನ್ನ ಶಿರವೇ ವನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ. ನೋಡಿ ಎಷ್ಟು ಸುಲಭವಾಗಿ ಹೇಳಿದ್ರು ದೇವ್ರ ಬಗ್ಗೆ ವರ್ಣನೆ ಮಾಡ್ತಾ. ಅದಕ್ಕೆ ಈ ದೇವ್ರ ಬಗ್ಗೆ ನಾವು ಕಲ್ಪನೆಗಳಿದಾವಲ್ಲ, ಈ ಕಲ್ಪನೆಗಳಿಗೆ ಬಹಳ ಸ್ಪಷ್ಟವಾದಂಥ ಉತ್ತರವನ್ನು ಬಸವಾದಿ ಶರಣರು ಕೊಟ್ಟಿದ್ದಾರೆ. ಕನಿಷ್ಠ ಪಕ್ಷ ನಿಮಗೆ ಇಷ್ಟಲಿಂಗ ಪೂಜೆ ಮಾಡ್ತಿರಲ್ಲ, ಆ ಇಷ್ಟಲಿಂಗ ಪೂಜೆ ಮಾಡಬೇಕಾದ್ರೆ ಈ ಮಧ್ಯವರ್ತಿಗಳು ಇರಬಾರ್ದು ಅಂತೇಳಿ ಅವರು ಬಸವಾದಿ ಶರಣರು ನಮಗೆ ಹೇಳಿರ್ತಕ್ಕಂಥದ್ದನ್ನು ಭಾಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗ್ತದೆ. ಬಸವಣ್ಣವರು ಭಾಳ ವಿಚಾರಗಳು ಹೇಳಿದ್ದಾರೆ. ಅನುಭವ ಮಂಟಪದಲ್ಲಿ ಇವತ್ತು ಚರ್ಚೆ ಮೂಲಕ ಅವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸಾಮಾಜಿಕ ಅನುಭವಗಳು, ಆರ್ಥಿಕ ಅನುಭವಗಳು, ರಾಜಕೀಯ ಅನುಭವಗಳು. ಇವತ್ತು ಇಂಗ್ಲೆಂಡ್ ದೇಶ ನಮ್ಮ ದೇಶದಲ್ಲೇ ಎಂಥದ್ದು ಪ್ರಜಾಪ್ರಭುತ್ವ ಹುಟ್ಟಿದ್ದು ನಮ್ಮ ದೇಶದಲ್ಲೇ ಅಂತ ಹೇಳ್ತಾರೆ. ಆದರೆ ಸುಮಾರು 900 ವರ್ಷಗಳ ಹಿಂದೆನೇ ಅನುಭವ ಮಂಟಪ, ಪಾರ್ಲಿಮೆಂಟ್ ಅಂತ ಇವತ್ತೇನು ಕರೀತಾ ಇದ್ದೀವಲ್ಲ, ಇದು ಅವತ್ತೇ ಆಗಿತ್ತು. ಅದ್ರ ಮೂಲಕ, ಆ ಅನುಭವದ ಮೂಲಕ ಅವರು ಯಾವತ್ತೂ ಕೂಡ ಈ ಬಸವಾದಿ ಶರಣರು ಡಿಕ್ಟೇಟರ್ಶಿಪ್ನ ಒಪ್ಕೊಳ್ಳೋಕ್ಕೆ ತಯಾರಿರಲಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆ ಅವತ್ತಿನಿಂದಲೇ ಜಾರಿಯಾಗಿತ್ತು. ಈ ಮನುವಾದಿಗಳಿದಾರಲ್ಲ, ನಾವೆಲ್ಲ ಬಸವಣ್ಣವರು, ಬಸವಾದಿ ಶರಣರು ಮನುಷ್ಯತ್ವವಾದಿಗಳು, ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅದಕ್ಕೆ ವಿರುದ್ಧವಾಗಿರೋರು ಮನುವಾದಿಗಳು. ಅವರು ಅದಕ್ಕೋಸ್ಕರನೇ ಮನುಷ್ಯತ್ವಕ್ಕೆ ವಿರೋಧ. ಬಸವಣ್ಣವರು ಅಂದರೆ ಮನುಷ್ಯತ್ವವಾದಿಗಳು. ನಮಗೆ ಮನುವಾದ ಬೇಕಾ, ಮನುಷ್ಯತ್ವವಾದ ಬೇಕಾ? ಮನುಷ್ಯತ್ವವಾದ ಅಲ್ವಾ? ಅದನ್ನು ಮಾಡದೆ ನಾವು ಬಸವಾದಿ ಶರಣರಿಗೆ ಸಲ್ಲಿಸ್ತಕ್ಕಂಥ ಗೌರವ.
ಅದಕ್ಕೋಸ್ಕರವಾಗಿ ಯಾರು ಇವನು ಬರ್ಕೊಟ್ಟರು ಅದನ್ನ ಮಾಡದೇ ಅಲ್ವಾ? ಅದಕ್ಕೆ ಬಸವಣ್ಣವರು ನಾವು ಕಾಯಕ ಮಾಡ್ತೀವಲ್ಲ, ಕಾಯಕ ದಾಸೋಹ ಎರಡು ಧಾರ್ಮಿಕ ತತ್ವಗಳನ್ನು ನಮಗೆ ಹೇಳಿದ್ದಾರೆ. ಏನಪ್ಪ ಅಂತಂದರೆ ಕಾಯಕ ಮಾಡಿ ದಾಸೋಹ ಮಾಡಿ. ಕಾಯಕ ಅಂದ್ರೆ ಏನು?